ನಮಸ್ಕಾರ, ರಾಜ್ ನ್ಯೂಸ್ಗೆ ಸ್ವಾಗತ. ಇದೀಗ ಹೆಡ್ಲೈನ್ಸ್. ಕೆಪಿಸಿಸಿ ಸದಸ್ಯರು ಸಂಸದರ ಮೇಲೆ ಮಾಡಿರುವ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ, ಸದಾನಂದ ಭಟ್. ಪದವಿ ವಿದ್ಯಾರ್ಥಿಗಳಿಗೆ ಸಂಚಾರ ನಿಯಮದ ಬಗ್ಗೆ ಪಾಠ ಮಾಡಿದ ಪಿಎಸ್ಐ ಮಹಾಂತೇಶ್. ಕ್ರಿಯಾಶೀಲತೆ ಹೊರಹಾಕಲು ಶಿಬಿರಗಳು ಮಹತ್ವದ ಪಾತ್ರ ವಹಿಸುತ್ತವೆ, ಸರೋಜಾ ಮೊಗೇರ್. ಬಸವ ಯೋಜನೆಯಡಿ ಮನೆಗಳಿಗೆ ಬರಬೇಕಾದ 5.29 ಕೋಟಿ ರೂಪಾಯಿ ಬಾಕಿ ಇದೆ, ನವೀನ್ ಶೆಟ್ಟಿ. ಎಸ್ಎಸ್ಎಲ್ಸಿ ಪರೀಕ್ಷಾ ಕೇಂದ್ರಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಎಸಿ ಕುಮಾರಿ ಕಾವ್ಯರಾಣಿ. ಮತ್ತು ವರ್ಗಾವಣೆಗೊಂಡಿರುವ ಸರ್ವೇಶ್ ಅವರಿಗೆ ಆತ್ಮೀಯವಾಗಿ ಬೀಳ್ಕೊಡುಗೆ ನೀಡಿದ ಡಿಪೋ ಸಿಬ್ಬಂದಿಗಳು. ಕೆಪಿಸಿಸಿ ಸದಸ್ಯ ದೀಪಕ್ ತೊಡ್ಡೂರ್ ಇವರು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಮೇಲೆ ಮಾಡಿರುವ ಆರೋಪಕ್ಕೆ ತಮ್ಮ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ತೀಕ್ಷ್ಣವಾಗಿ ತಿರುಗೇಟು ನೀಡಿರುವ ಬಿಜೆಪಿ ಜಿಲ್ಲಾ ಮಾಧ್ಯಮ ವಕ್ತಾರ ಸದಾನಂದ ಭಟ್ ನಡುಗೋಡ್ ಇವರು ಕೆಪಿಸಿಸಿ ಸದಸ್ಯರ ಸಂಸದರ ಮೇಲೆ ಆರೋಪ ದ್ವಂದ್ವದಿಂದ ಕೂಡಿದ್ದು ತಮ್ಮ ಪಕ್ಷದವರನ್ನು ಮೆಚ್ಚಿಸಲು ನೀಡಿರುವ ಹೇಳಿಕೆಯಂತಿದೆ. ಅವರ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ ಮತ್ತು ಯಾವುದೇ ಆಧಾರ ಮಾಹಿತಿಗಳಿಲ್ಲದೆ ಸುದ್ದಿಗೋಷ್ಠಿಗೆ ಬಂದರೆ ಏನಾಗುತ್ತದೆ ಎಂಬುದನ್ನು ಕೆಪಿಸಿಸಿ ಸದಸ್ಯರ ಸುದ್ದಿಗೋಷ್ಠಿಯಿಂದ ತಿಳಿಯುತ್ತದೆ ಎಂದು ವ್ಯಂಗ್ಯವಾಡಿದ್ದಾರೆ. ಮಾಧ್ಯಮಗೋಷ್ಠಿಯನ್ನು ಮಾಡಿದ್ರು ಎನ್ನುವಂತಹ ಭಾವನೆ ನನಗೆ ಬರ್ತಾ ಇದೆ. ಯಾಕೆಂತಂದ್ರೆ ಉತ್ತರ ಹೇಳಬೇಕಾದಂಥವರು ಒಂದು ಉತ್ತರ ಹೇಳಲಿಕ್ಕೆ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಇವ್ರನ್ನ ಮುಂದೆ ಬಿಟ್ಟು ತಿಳಿಸ್ತಾ ಇದ್ದಾರೋ ಅನ್ನುವಂತಹ ಒಂದು ಭಾವನೆಯನ್ನು ವ್ಯಕ್ತಪಡಿಸೋದಕ್ಕೆ ಬಯಸ್ತೇನೆ. ಯಾಕೆಂತಂದರೆ ಕೇವಲ ದ್ವಂದ್ವಗಳಿಂದ ಕೂಡಿದಂತಹ, ಜೊತೆಗೆ ಯಾವುದೇ ಒಂದು ಸೂಕ್ತವಾದಂತಹ ಆಧಾರಗಳಿಲ್ಲದಂತಹ, ಯಾವುದೇ ಮಾಹಿತಿಗಳಿಲ್ಲದೆ ಪತ್ರಿಕಾಗೋಷ್ಠಿಗೆ ಬಂದರೆ ಏನಾಗ್ತದೆ ಅನ್ನೋದಕ್ಕೆ ನಿನ್ನೆ ಕೆಪಿಸಿಸಿಯ ಸದಸ್ಯರು ಮಾಡಿದಂತಹ ಪತ್ರಿಕಾಗೋಷ್ಠಿಯ ಒಂದು ಉದಾಹರಣೆ. MP ಆಗಿ ಕಾಗೇರಿ ಅವರ ಪ್ರವಾಸದ ಬಗ್ಗೆ ನಮಗೆ ಸಂತೋಷ ಇದೆ, ಅವರ ಕೆಲಸದ ಬಗ್ಗೆ ಸಂತೋಷ ಇಲ್ಲ ಅಂತ. ಅಂದರೆ ಕಾಗೇರಿ ಅವರೇನು ಬೇರೆ ಕೆಲಸ ಇಲ್ಲ ಅಂತ ಹೇಳಿ ಪ್ರವಾಸ ಮಾಡೋದೇ ಕೆಲಸವನ್ನು ಮಾಡ್ಕೊಂಡಿದ್ದಾರೆ ಹೇಗೆ ಅಂತ ತಿಳ್ಕೊಂಡಿದ್ದಾರೆ. ಅಂದರೆ ಕಾಗೇರಿ ಅವರಿಗೂ ಬೇಜಾರಾಗಬಾರ್ದು, ಕಾಂಗ್ರೆಸ್ನಲ್ಲಿ ಯಾರಿಗೂ ಸಮಾಧಾನ ಆಗಬೇಕು. ಆ ನಿಟ್ಟಿನೊಳಗೆ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದಾರೆ. ವಿಷಯ ಏನಿದೆ ಅನ್ನುವಂಥದ್ದನ್ನು ನೇರವಾಗಿ ಹೇಳಿ, ಏನು ಸಮಸ್ಯೆ ಇದೆ ಅನ್ನುವಂಥದ್ದನ್ನು ಹೇಳಿ. 1-2-3 ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಕ್ಕೆ ನಾನು ಸಮರ್ಥನೆಯನ್ನು ಮಾಡಿಕೊಳ್ಳಲೇಬೇಕು, ಮಾಡ್ತೇನೆ. ವಿಚಾರವಾಗಿ ಮಾತನಾಡಿದರು. ಅರ್ಧದವರೆಗೆ ಇದು ಫಸಲ್ ಬಿಮಾನೋ ಹವಾಮಾನ ಆಧಾರಿತನೋ ಅನ್ನುವಂಥದ್ದು ಅವರಿಗೂ ಗೊತ್ತಿರಲಿಲ್ಲ. ಮಾಧ್ಯಮದವರೇ ನೀವು ಅದು ಫಸಲ್ ಬಿಮಾ ಅಲ್ಲ ಹವಾಮಾನ ಆಧಾರಿತ ಅಂತ ಅಲ್ಲಿ ನೆನಪು ಮಾಡಿಕೊಟ್ಟ ನಂತರ ಫಸಲ್ ಬಿಮಾ ಅಲ್ಲ ಇದು ಹವಾಮಾನ ಆಧಾರಿತ ಅಂತ ಹೇಳಲಿಕ್ಕೆ ಶುರು ಮಾಡಿದರು. ಭಾರತೀಯ ಜನತಾ ಪಾರ್ಟಿ 3 ತಿಂಗಳ ಹಿಂದಿಂದ ರೈತರಿಗೆ ಕೊಡಿಸಬೇಕಾದಂತಹ ವಿಮೆ ಹಣವನ್ನು ಕೊಡಿಸೋದ್ರ ಬಗ್ಗೆ ನಿರಂತರವಾದ ಪ್ರಯತ್ನವನ್ನು ಮಾಡ್ಕೊಂಡು ಬಂದಿದೆ. ನಮ್ಮ ಸಂಸದರಾದಂತಹ ಕಾಗೇರಿಯವರು ಇದರ ಬಗ್ಗೆ ಸಾಕಷ್ಟು ಪ್ರಯತ್ನವನ್ನು ಮಾಡಿ ಜಿಲ್ಲಾಧಿಕಾರಿಗಳ ಸಭೆಯನ್ನು ಮಾಡಿದರು. ಅಲ್ಲಿಗೆ ಇನ್ಶೂರೆನ್ಸ್ ಕಂಪನಿಯವರನ್ನು ಕರೆಸಿದರು. ಅದರ ನಂತರದೊಳಗೆ ದೆಹಲಿ ಸಾಗರದೊಳಗೆ ಕೃಷಿ ಸಚಿವರಾದಂಥ ಶಿವರಾಜ್ ಸಿಂಗ್ ಚೌಹಾಣ್ ಅವರ ಗಮನಕ್ಕೆ ತಗೊಂಡ್ಬಂದರು. ಕೇಂದ್ರದ ಕಾರಣವನ್ನು ಇಟ್ಟುಕೊಂಡು ಇನ್ಶೂರೆನ್ಸ್ ಹಣವನ್ನು ಕೊಡುವಂಥದ್ದನ್ನು ತಪ್ಪಿಸ್ಕೊಳ್ಳೋದಕ್ಕೆ ಬಹಳ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದೊಂದು ಕಂಪನಿಯಾಗಿ ಹೋರಾಟವನ್ನು ಮಾಡ್ತಾ ಇದೆ. ಇವತ್ತು ವಾಸ್ತವಿಕವಾಗಿ ಏನಾಗಿದೆ ಅಂತಂದರೆ ಕೇಂದ್ರ ಸರ್ಕಾರ ಅಲ್ಲಿ ನಮ್ಮ ನಿನ್ನೆ ಮಾತಿನೊಳಗೆ ಟೀಕೆ ಮಾಡುವಂಥ ಸಂದರ್ಭದಲ್ಲಿ ಹೇಳ್ತಾರೆ, ಕಾಗೇರಿಯವರು ಕೃಷಿ ಮಂತ್ರಿಗಳು ಭೇಟಿ ಮಾಡಿ ಹೇಳಿದರು, ಕೃಷಿ ಮಂತ್ರಿಗಳು ಪತ್ರ ಬರೋದು ಕೂಡ ದುಡ್ಡು ಕೊಡಿಸ್ಲಿಕ್ಕೆ ಆಗಲಿಲ್ಲ ಅಂತೇಳಿ. ದಯವಿಟ್ಟು ಈ ರಾಜಕೀಯ ವ್ಯವಸ್ಥೆ ಒಳಗೆ, ಈ ನಮ್ಮ ಆಡಳಿತಾತ್ಮಕ ವ್ಯವಸ್ಥೆ ಒಳಗೆ ಹೇಗಿದೆ ವ್ಯವಸ್ಥೆ ಅನ್ನುವಂಥದ್ದನ್ನು ಅವರು ತಿಳ್ಕೊಂಡು ಮಾತನಾಡಬೇಕು. ಇಷ್ಟು ದಿವಸ ನೀವು ಬಿಡ್ತಾ ಇರುವಂತಹ ರೈಲುಗಳು ಎಲ್ಲವೂ BJPಯವರು ಕಾಗೇರಿಯವರು ಹಾಕಿದ ರೈಲಿನ ಹಳಿಯ ಮೇಲೆ ನಿಮ್ಮ ರೈಲು ಓಡಾಡ್ತಾ ಇದೆ. ನೀವು ಯಾವುದಾದ್ರೂ ಅಂದರೆ ಇದನ್ನು ನಾನು ವಿಸ್ತೃತವಾಗಿ ಹೇಳಬೇಕು ಅಂತಂದರೆ ಯಾವುದಾದ್ರೂ ಒಂದು ಹೊಸ ಕೆಲಸವನ್ನು ಅಡಿಗಲು ಮಾಡಿದ್ದಿದ್ರೆ ಹೇಳಿ. ಕಾಗೇರಿಯವರು ತಂದು ಮಾಡಿರುವಂತಹ ಕೆಲಸಗಳನ್ನು ರಿಬ್ಬನ್ ಕತ್ತರಿಸಿ ಉದ್ಘಾಟನೆ ಮಾಡಿಕೊಂಡು, ಅದು ಹೋರಾಟಗಳಾದ ನಂತರದೊಳಗೆ ಬಸ್ ಸ್ಟ್ಯಾಂಡನ್ನು 6 ತಿಂಗಳ ನಂತರ ಉದ್ಘಾಟನೆಯನ್ನು ಮಾಡಿದರು. ಇವತ್ತು ಬಸ್ ಸ್ಟ್ಯಾಂಡ್ ಪರಿಸ್ಥಿತಿ ನೋಡಿದರೆ ರಾತ್ರಿ 10 ಗಂಟೆಗೆ ಬಸ್ ಸ್ಟ್ಯಾಂಡ್ ಬಂದಾಗ್ತದೆ. ಅಂದರೆ ಕೆಪಿಸಿಸಿ ಸದಸ್ಯರು ನಿನ್ನೆ ಪತ್ರಿಕಾಗೋಷ್ಠಿ ಮಾಡಿದವರು ಹಿಂದೆ ಸಾಂಬಾರು ಮಂಡಳಿಯ ಡೈರೆಕ್ಟರ್ ಆಗಿದ್ದರು. 2 ವರ್ಷದ ಕಾಲ ಇದೇ ಸಾಂಬಾರು ಮಂಡಳಿಯ ಡೈರೆಕ್ಟರ್ ಆಗಿದ್ದರು.
ಆ ಸಾಂಬಾರು ಮಂಡಳಿ ಒಳಗೆ ಏನು ಮಾಡಿದ್ರು ಅನ್ನುವಂಥದ್ದನ್ನು ಹೇಳಿ ನೋಡೋಣ ಡೈರೆಕ್ಟರ್ ಆಗಿದ್ದವರು. ಇದಕ್ಕೂ ಮುಂದುವರೆದು ನಾನು ಇನ್ನೊಂದು ವಿಷಯವನ್ನು ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. BJPಯ ರಾಜ್ಯ ಸರ್ಕಾರ ಇದ್ದಂಥ ಸಂದರ್ಭದೊಳಗೆ ಸಾಂಬಾರು ಮಂಡಳಿ ಅನ್ನುವಂಥದ್ದನ್ನು ಹುಬ್ಬಳ್ಳಿ ಒಳಗೆ ರಾಜ್ಯ ಸರ್ಕಾರಕ್ಕೆ ಸಾಂಬಾರು ಮಂಡಳಿ ಆಫೀಸ್ ಇದೆ. ಅದಕ್ಕೆ ಕೇಂದ್ರದಿಂದ ಬಂದಂತಹ ಹಣವನ್ನು ಅದರ ಮುಖಾಂತರವಾಗಿ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ರು. ಯಾಕೆಂತಂದರೆ ಈ ಸಾಂಬಾರು ಮಂಡಳಿ ಕೊಚ್ಚಿನಲ್ಲಿ ಹೆಡ್ ಆಫೀಸ್ ಇದೆ. ಈಗ ನಾವೆಲ್ಲ ಮೆಣಸಿಗೆ 23 ರೂಪಾಯಿ ನಾವು ಬಳ್ಳಿಗೆ ಕೊಟ್ಟಿದ್ದು, ತೋಟಕ್ಕೆ ಮುಚ್ಚಿಗೆ ಕೊಟ್ಟಿದ್ದು, ಯಾಲಕ್ಕಿ ನರ್ಸರಿ ಮಾಡೋದಕ್ಕೆ ಕೊಟ್ಟಿದ್ದು ಎಲ್ಲವನ್ನು. ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, NSS ಘಟಕ ಹಾಗೂ ಸಂಚಾರಿ ಪೊಲೀಸ್ ಸ್ಟೇಷನ್ ಇವರ ಸಹಯೋಗದಲ್ಲಿ ರಸ್ತೆ ಸಂಚಾರ ನಿಯಮಗಳ ಅರಿವು ಕಾರ್ಯಕ್ರಮವನ್ನು ಪ್ರಾಂಶುಪಾಲರಾದ ಜನಾರ್ದನ್ ಭಟ್ ಇವರ ಅಧ್ಯಕ್ಷತೆಯಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಿರ್ಸಿಯಲ್ಲಿ ನಡೆಯಿತು. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿದ್ದ PSI ಮಹಾಂತೇಶ್ ಕಂಬಾರ್ ಮಾತನಾಡುತ್ತಾ, ವಿದ್ಯಾರ್ಥಿಗಳೆಲ್ಲರೂ ಸಂಚಾರಿ ನಿಯಮಗಳನ್ನು ಪಾಲಿಸಬೇಕು. ಸೂಕ್ತ ಸಂಚಾರ ನಿಯಮಗಳಿಂದ ಜೀವ ಉಳಿಸಲು ಸಾಧ್ಯ. 28% ವಾಹನ ಸವಾರರಿಂದ ಅಪಘಾತ ಮರಣ ಸಂಭವಿಸಿದರೆ 24% ಪಾದಚಾರಿಗಳ ಮರಣ ಅಪಘಾತದಿಂದ ಸಂಭವಿಸುತ್ತದೆ. ಆದ್ದರಿಂದ ರಸ್ತೆಗೆ ಇಳಿಯುವ ಮುನ್ನ ಎಲ್ಲರೂ ಸಂಚಾರ ನಿಯಮಗಳನ್ನು ಪಾಲಿಸಿಕೊಂಡು ವಾಹನ ಚಲಾವಣೆ ಮಾಡಬೇಕು. ಅಪಘಾತ ಸಂಭವಿಸಿದ ಸ್ಥಳದಲ್ಲಿ ಮುನ್ನೆಚ್ಚರಿಕೆಯಾಗಿ ಅಪಘಾತದ ಗಾಯಾಳುವಿಗೆ ಪ್ರಥಮ ಚಿಕಿತ್ಸೆಗೋಸ್ಕರ ಆಸ್ಪತ್ರೆಗೆ ಸೇರಿಸಲು ಮುಂದಾಗಬೇಕು. ಅದಕ್ಕೆ ಯಾವುದೇ ರೀತಿಯ ಕಾನೂನು ತೊಂದರೆ ಉಂಟಾಗುವುದಿಲ್ಲ ಎಂದರು. ನಿಮ್ಮ ಸುರಕ್ಷತೆಗಾಗಿ ಕಡ್ಡಾಯವಾಗಿ ಹೆಲ್ಮೆಟ್ ಹಾಕತಕ್ಕದ್ದು. ಹೆಲ್ಮೆಟ್ ಅಂದ್ರೆ ಏನು? ಹೆಲ್ಮೆಟ್ ಅಂದ್ರೆ ಕ್ಯಾಪ್ ತರ ಇರ್ತಕ್ಕಂಥ ಹೆಲ್ಮೆಟ್ ಅಲ್ಲ. ಎಚ್ ಅಂದ್ರೆ ಏನು? ಏನ್ ಎಚ್ ಅಂದ್ರೆ ಏರ್, ಹೌದಾ? ಇ ಅಂದ್ರೆ ಇಯರ್, ಹೌದಿಲ್ಲ? ಎಲ್ ಅಂದ್ರೆ ಲಿಪ್, ಎಂ ಅಂದ್ರೆ ಮೌತ್, ಟಿ ಅಂದ್ರೆ ಟೀತ್, ಹೌದಿಲ್ಲ? ಇ ಅಂದ್ರೆ ಐಸ್. ನಮ್ಮ ತಲೆಯಲ್ಲಿರ್ತಕ್ಕಂಥ ಎಲ್ಲಾ ಅಂಗಾಂಗಗಳನ್ನು ಮುಚ್ಚಲಿಕ್ಕೆ ಇರ್ತಕ್ಕಂಥದ್ದು ಹೆಲ್ಮೆಟ್. ನೀವೇನಂತಂದ್ರೆ ಕೆಲವೊಂದಿಷ್ಟು ವ್ಯಕ್ತಿಗಳು ಹಾಕ್ತಾರೆ, ನಮಗೋಸ್ಕರ ದಯವಿಟ್ಟು ನೀವು ಹೆಲ್ಮೆಟ್ ಅನ್ನ ಹಾಕ್ಬೇಡಿ. ನಿಮ್ಮ ಮನೆಯಲ್ಲಿರ್ತಕ್ಕಂಥ ತಂದೆ ತಾಯಿಯವರು, ನಿಮ್ಮ ಪೇರೆಂಟ್ಸು, ನೀವೇನು ಹೊರಗಡೆ ಬಂದಿರ್ತೀರಿ ಅಷ್ಟೇ ಸುರಕ್ಷಿತವಾಗಿ ವಾಪಸ್ ಮನೆಗೆ ಬರ್ಲಿ ಅಂತೇಳಿ ಕಾಯ್ತಾ ಇರ್ತಾರೆ. ಅವರಿಗಾಗಿ ಏನಂತಂದ್ರೆ ಹೆಲ್ಮೆಟ್ ಅನ್ನ ಹಾಕಿ. ನಮ್ಮಿಂದ ಏನಂತಂದ್ರೆ 1 ದಿನ ತಪ್ಪಿಸ್ಕೋಬಹುದು, 2 ದಿನ ತಪ್ಪಿಸ್ಕೋಬಹುದು. ಮೇಲೆ ಇರ್ತಕ್ಕಂಥ ಯಾವನಿಂದ ತಪ್ಪಿಸ್ಕೊಳಕ್ಕಾಗತ್ತಾ? ಸಾಕಷ್ಟು ಪ್ರಕರಣಗಳನ್ನ ನಾವು ನೋಡಿದ್ದೀವಿ. ನಮ್ಮಿಂದ ತಪ್ಪಿಸ್ಕೊಂಡು ಹೋಗಿ ಮುಂದೆ ಆಕ್ಸಿಡೆಂಟ್ ಆಗಿ 1-2 ಡೆತ್ ಆಗಿದೆ. ಎಡಗಡೆ ಮತ್ತು ಮುಂದ್ಗಡೆ ಎಟ್ ಎ ಟೈಮ್ ಏನಂತಂದ್ರೆ ಒಂದೇ ಸಲ ಎಡಕ್ಕೆ ಮತ್ತು ಮುಂದೆ ಬರ್ತಕ್ಕಂಥ ವಾಹನಗಳನ್ನು ತಡೆದು ನಿಲ್ಲಿಸಲು ಕೊಡ್ತಕ್ಕಂಥ ಸೂಚನೆ. ಸ್ಕ್ವಾಡ್ವೆಸ್ ಸಂಸ್ಥೆ ಸಿರ್ಸಿ ಹಾಗೂ ದೇಶಾಯಿ ಫೌಂಡೇಶನ್ ಟ್ರಸ್ಟ್ ಗುಜರಾತ್ ಇವರ ಸಹಯೋಗದಲ್ಲಿ ಮಕ್ಕಳಲ್ಲಿ ವಿವಿಧ ರೀತಿಯ ಪಠ್ಯೇತರ ಚಟುವಟಿಕೆಗಳ ಮೂಲಕ ಕೌಶಲ್ಯ ಅಭಿವೃದ್ಧಿ ಮಾಡುವ ಉದ್ದೇಶದಿಂದ ಬೇಸಿಗೆ ಶಿಬಿರವನ್ನು ಆಯೋಜಿಸಲಾಗುತ್ತಿದೆ. ದಿನಾಂಕ 2-4-2025 ಸಿರ್ಸಿ ತಾಲೂಕಿನ ಹುಣಸೆಕೊಪ್ಪ ಗ್ರಾಮ ಪಂಚಾಯಿತಿಯ ಹೂತನ ಜರ್ಮನಿ ಶಾಲೆಯ ಸಭಾಭವನದಲ್ಲಿ ಮಕ್ಕಳಿಗೆ ಹಮ್ಮಿಕೊಂಡಿರುವ 7 ದಿನಗಳ ಉಚಿತ ಬೇಸಿಗೆ ಶಿಬಿರಕ್ಕೆ ಚಾಲನೆ ನೀಡಲಾಯಿತು. ಉಚಿತ ಬೇಸಿಗೆ ಶಿಬಿರವನ್ನು ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಸರೋಜಾ ನಾರಾಯಣ್ ಮೊಗೇರ್ ಇವರು ಶಿಬಿರವನ್ನು ಉದ್ಘಾಟಿಸಿ, ಮಕ್ಕಳು ರಜಾ ಅವಧಿಯ ದುರುಪಯೋಗ ಮಾಡಿಕೊಳ್ಳದೆ ಬೇಸಿಗೆ ಶಿಬಿರಗಳಲ್ಲಿ ಭಾಗವಹಿಸಿ ವಿವಿಧ ಕೌಶಲ್ಯಾಭಿವೃದ್ಧಿ ಚಟುವಟಿಕೆಗಳೊಂದಿಗೆ ತಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಬೇಕು. ಶಿಬಿರದಲ್ಲಿ ಕಲಿತ ಉತ್ತಮ ಮೌಲ್ಯಗಳನ್ನು ತಮ್ಮ ಶೈಕ್ಷಣಿಕ ಜೀವನದಲ್ಲಿ ರೂಢಿಸಿಕೊಳ್ಳಬೇಕು. ಮಕ್ಕಳಲ್ಲಿರುವ ಕ್ರಿಯಾಶೀಲತೆಯನ್ನು ಹೊರಹಾಕಲು ಇಂತಹ ಶಿಬಿರಗಳು ಉತ್ತಮ ವೇದಿಕೆಯಾಗಿದೆ. ಸ್ಕ್ವಾಡ್ವೆಸ್ ಸಂಸ್ಥೆಯಿಂದ ಆಯೋಜಿಸಿರುವ ಉಚಿತ ಬೇಸಿಗೆ ಶಿಬಿರ ಪ್ರಯೋಜನವನ್ನು ಪಡೆದುಕೊಳ್ಳಿ ಎಂದರು. ಬಸವ ವಸತಿ ಯೋಜನೆಯಡಿ ಸಿರ್ಸಿ ತಾಲೂಕಿನಲ್ಲಿ ಸುಮಾರು 1275 ಮನೆಗಳಿಗೆ 5,29,80,000 ರೂಪಾಯಿಗಳಷ್ಟು ಹಣ ಸರ್ಕಾರದಿಂದ ಬಿಡುಗಡೆ ಬಾಕಿ ಇದೆ ಎಂದು ಸಿರ್ಸಿ ತಾಲೂಕಿನ ಪಶ್ಚಿಮ ಭಾಗದ ಚುನಾಯಿತ ಗ್ರಾಮ ಪ್ರತಿನಿಧಿಗಳ ಒಕ್ಕೂಟದ ಅಧ್ಯಕ್ಷ ನವೀನ್ ಶೆಟ್ಟಿ ಹೇಳಿದರು. ಅವರು ಶುಕ್ರವಾರ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ವಸತಿ ಮಂಜೂರಾದ ಮನೆಗಳಿಗೆ ಸರ್ಕಾರದಿಂದ ಪೂರ್ಣ ಹಣ ಬಿಡುಗಡೆಯಾಗದೆ ಫಲಾನುಭವಿಗಳು ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸರ್ಕಾರ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಹಣ ಪಾವತಿ ಮಾಡಬೇಕು ಎಂದು ಒತ್ತಾಯಿಸಿದರು. ಬಸವ ವಸತಿ ಯೋಜನೆಯಡಿ ಸಿರ್ಸಿ ತಾಲೂಕಿನ ಸಾವಿರಾರು ಫಲಾನುಭವಿಗಳಿಗೆ ಮನೆ ನಿರ್ಮಾಣಕ್ಕೆ ಅನುಮೋದನೆ ನೀಡಲಾಗಿತ್ತು.
ಫಲಾನುಭವಿಗಳು ಸರ್ಕಾರದಿಂದ ನೀಡಲಾದ ಮಾರ್ಗಸೂಚಿಯಂತೆ ಮನೆಗಳನ್ನು ಪೂರ್ಣ ಪ್ರಮಾಣದಲ್ಲಿ ನಿರ್ಮಿಸಿ ಡಿಪಿಎಸ್ ಮತ್ತು ಆಡಿಟಿಂಗ್ ಪ್ರಕ್ರಿಯೆಗಳನ್ನು ಯಶಸ್ವಿಯಾಗಿ ಪೂರೈಸಿಕೊಂಡಿದ್ದಾರೆ. ಆದರೂ ಸರ್ಕಾರದಿಂದ ಇವರಿಗೆ ಅನುಮೋದಿತ ಸಂಪೂರ್ಣ ಮೊತ್ತ ಬಿಡುಗಡೆ ಮಾಡದ ಕಾರಣ ಫಲಾನುಭವಿಗಳು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದರು. ಪರೀಕ್ಷಾ ಕೊಠಡಿಯ ವೀಕ್ಷಣೆ ಮಾಡಿದ ಸಹಾಯಕ ಆಯುಕ್ತರಾದ ಕಾವ್ಯ ರಾಣಿಯವರು ಡಾನ್ ಬಾಸ್ಕೋ ಮತ್ತು ಲಯನ್ ಶಾಲೆಯಲ್ಲಿ ತೆರೆದಿರುವ ಎಸ್ಎಸ್ಎಲ್ಸಿ ಪರೀಕ್ಷಾ ಕೇಂದ್ರಕ್ಕೆ ತೆರಳಿ ಅಲ್ಲಿನ ವ್ಯವಸ್ಥೆ ಮತ್ತು ಪೊಲೀಸ್ ಬಂದೋಬಸ್ತ್ ಬಗ್ಗೆ ಪರಿಶೀಲನೆ ನಡೆಸಿದರು. ನಂತರ ಅವರು ಪರೀಕ್ಷೆ ಬರೆದು ಹೊರಗೆ ಬಂದ ವಿದ್ಯಾರ್ಥಿಗಳೊಂದಿಗೆ ಕೆಲ ಕಾಲ ಸಮಾಲೋಚನೆ ನಡೆಸಿ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಬಿಇಒ ನಾಗರಾಜ್ ನಾಯ್ಕ್, ಶಿಕ್ಷಣ ಸಂಯೋಜಕ ಬಿವಿ ಗಣೇಶ್ ಹಾಜರಿದ್ದರು. ಕಳೆದ 4.5 ವರ್ಷದಿಂದ ಸಿರ್ಸಿ ಡಿಪೋ ಮ್ಯಾನೇಜರ್ ಆಗಿ ಕರ್ತವ್ಯ ನಿರ್ವಹಿಸಿ ಪದೋನ್ನತಿಯೊಂದಿಗೆ ಬೆಳಗಾವಿಗೆ ವರ್ಗಾವಣೆಗೊಂಡಿರುವ ಸರ್ವೇಶ್ ಅವರಿಗೆ ಡಿಪೋದ ಸಮಸ್ತ ಕಾರ್ಮಿಕ ಮತ್ತು ಸಿಬ್ಬಂದಿ ವರ್ಗದವರಿಂದ ಗೌರವಿಸಿ ಆತ್ಮೀಯವಾಗಿ ಬೀಳ್ಕೊಡಲಾಯಿತು. ಈ ಸಂದರ್ಭದಲ್ಲಿ ಘಟಕದ ಸಂಚಾರ ಅಧೀಕ್ಷಕರಾದ ಮಹೇಶ್ ಜುಗ್ಲೇಕರ್, ಸಂಚಾರ ನಿರೀಕ್ಷಕರಾದ ರಘುಪತಿ ನಾಯ್ಕ್, ಲೆಕ್ಕಪತ್ರ ಮೇಲ್ವಿಚಾರಕರಾದ ಮಂಜುನಾಥ್ ಶೇಟ್, ಕಾರ್ಮಿಕ ಮುಖಂಡರಾದ ರತ್ನಾ ನಾಯ್ಕ್, ಪಿಎಸ್ ನಾಯ್ಕ್, ಫಕೀರಪ್ಪ ಹಾಗೂ ಬಾಬು ಕಾನಡೆ ಮುಂತಾದವರು ಉಪಸ್ಥಿತರಿದ್ದರು. ಒಂದು ಮಿನಿಟ್ ಮುಸ್ತಫ ಕೊಡು ವಿಡಿಯೋ ಕಳಿಸ್ಲಿಕ್ಕೆ ಮಾಡಿಲ್ಲ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ. ನಮಸ್ಕಾರ.